ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಹಿಂದಿನ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗ 1784ರ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಹಾಗೂ ಚಾರ್ಟರ್ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡೋಣ. 1784ರ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಆ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಇಲ್ಲಿ ನೋಡಲಾಗಿ ವ್ಯಾಪಾರ ಮತ್ತು ರಾಜಕೀಯವನ್ನು ಅವರು ಬೇರ್ಪಡಿಸ್ತಾರೆ. ವ್ಯಾಪಾರವನ್ನು ನಿರ್ವಹಿಸಲಿಕ್ಕೆ ನಿರ್ದೇಶಕ ಮಂಡಳಿಗೆ ವಹಿಸ್ತಾರೆ. ರಾಜಕೀಯವನ್ನು ಅಥವಾ ರಾಜಕೀಯ ವ್ಯವಹಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾವುದಪ್ಪ ಅಂತಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ ಒಂದು ಹೊಸ ಸಂಸ್ಥೆಯನ್ನು ರಚನೆ ಮಾಡ್ತಾರೆ. ಅದರ ಇನ್ನೊಂದು ಪ್ರಮುಖ ಅಂಶವನ್ನು ನೋಡೋದಾದರೆ, ಭಾರತದಲ್ಲಿ ಕಂಪನಿಯ ಪ್ರದೇಶಗಳನ್ನು ಫಾರ್ ದ ಫಸ್ಟ್ ಟೈಮ್ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಪ್ರದೇಶಗಳನ್ನು ಬ್ರಿಟಿಷ್ ಆಸ್ತಿಗಳು ಅಂಥೇಳಿ ಕರೀಲಕ್ಕೆ ಪ್ರಾರಂಭ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಆಸ್ತಿಗಳು ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಅವು ಬ್ರಿಟಿಷ್ ಆಸ್ತಿಗಳು ಅಂಥೇಳಿ ಕರೀಲಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ನಂತರ ಪ್ರಮುಖ ಕಾಯ್ದೆಗಳು ಯಾವಪ್ಪ ಅಂತಂದ್ರೆ ಚಾರ್ಟರ್ ಕಾಯ್ದೆಗಳು ಅಂಥೇಳಿ ಕರಿತೀವಿ ನಾವು. ಪ್ರಮುಖ 4 ಚಾರ್ಟರ್ ಕಾಯ್ದೆಗಳು ಬರ್ತಾವೆ. ಒಂದನೇದು ಯಾವುದಪ್ಪ ಅಂತಂದ್ರೆ 1793ರ ಚಾರ್ಟರ್ ಕಾಯ್ದೆ, ಎರಡನೇದು 1813ರ ಚಾರ್ಟರ್ ಕಾಯ್ದೆ, ಮೂರನೇದು 1833ರ ಚಾರ್ಟರ್ ಕಾಯ್ದೆ, ನಾಲ್ಕನೇದು 1853ರ ಚಾರ್ಟರ್ ಕಾಯ್ದೆ. ಇವುಗಳನ್ನು ನೆನಪಿಟ್ಕೊಳ್ಳೋದು ಒಂದು ಸುಲಭವಾದ ಟ್ರಿಕ್ಸ್ ಏನಂತಂದ್ರೆ, 1793ರಲ್ಲಿ ಏನು ಮೊದಲ ಚಾರ್ಟರ್ ಕಾಯ್ದೆ ಬರ್ತೈತಲ್ಲ, ಪ್ರತಿ 20 ವರ್ಷಕ್ಕೂ ಒಮ್ಮೆ ಚಾರ್ಟರ್ ಕಾಯ್ದೆಗಳನ್ನು ಹೊರಡಿಸ್ತಾರೆ ಅವರು. ಪ್ರತಿ 20 ವರ್ಷಕ್ಕೊಮ್ಮೆ ನೋಡಿ, 1793, 1833, 1813, 1833, ಅದಾಗನ 1853 ಎಲ್ಲ ಚಾರ್ಟರ್ ಕಾಯ್ದೆಗಳಲ್ಲಿ 20 ವರ್ಷದ ಗ್ಯಾಪನ್ನು ನೋಡ್ತೀವಿ. ಹಾಗೆ ನಾವು ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಟ್ರಿಕ್ಸನ್ನು ಬಳಸ್ಬೋದು. ಆ ಪೈಕಿ 1793ರ ಚಾರ್ಟರ್ ಆ್ಯಕ್ಟ್ ಇದು ಮೊದಲ ಚಾರ್ಟರ್ ಆ್ಯಕ್ಟ್. ಇದರ ಪ್ರಮುಖ ಅಂಶಗಳನ್ನು ಇಲ್ಲಿ ನಾವು ನೋಡೋದಾದ್ರೆ, ಇದು ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಏನು ಮಾಡ್ತೈತಪ್ಪ ಅಂತಂದ್ರೆ 20 ವರ್ಷಗಳ ಅವಧಿಗೆ ವಿಸ್ತರಿಸ್ತೈತಿ. 20 ವರ್ಷದ ಅವಧಿಗೆ ಇದನ್ನು ವಿಸ್ತಾರ ಮಾಡ್ತೈತಿ. ಅದು ಈ ಕಾಲಾವಧಿಯಲ್ಲಿ ಯಾರು ಗವರ್ನರ್ ಇರ್ತಾರಪ್ಪ ಅಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಗವರ್ನರ್ ಆಗಿರ್ತಾರೆ. ಇವು ಒಂದು ಪ್ರಮುಖ ತಗೊಂಬಂದಿರತಕ್ಕಂಥ ಕಾಯ್ದೆ ಯಾವುದಪ್ಪ ಅಂತಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಅಂದರೆ ಜಮೀನ್ದಾರರ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಈ ಚಾರ್ಟರ್ ಕಾಯ್ದೆ ಮೂಲಕ ಪ್ರಯತ್ನ ಪಡ್ತಾರೆ. ಏನು ಜಮೀನ್ದಾರರಿಗೆ ಪ್ರಭುತ್ವ ಅಂತಂದ್ರೆ, ಜಮೀನ್ದಾರರಿಗೆ ಭೂ ಹಿಡುವಳಿದಾರರು ಅಥವಾ ಭೂ ಹಿಡುವಳಿಯನ್ನು ಹೆಚ್ಚಿಸಿ ಜಮೀನ್ದಾರರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕಂದಾಯ ವಸೂಲಿಗೆ ಅವಕಾಶ ಕೊಡ್ತಾರೆ. ಇಲ್ಲಿ ಜಮೀನ್ದಾರರು ಕಂದಾಯ ವಸೂಲಿ ಮಾಡಿ 89% ಕಂದಾಯವನ್ನು ಇವರು ಬ್ರಿಟಿಷರಿಗೆ ಕೊಡಬೇಕು, ಕಂಪನಿಗೆ ಕೊಡಬೇಕು. ಉಳಿದ 11% ಕಂದಾಯವನ್ನು ಏನು ಮಾಡಬೇಕಾಗಿತ್ತು, ತಾವು ಇಟ್ಕೋಬೇಕಾಗಿತ್ತು. ಇದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದ್ರಪ್ಪ ಅಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಎರಡನೇ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳು ಏನಪ್ಪ ಅಂತಂದ್ರೆ, ಇದು ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಏನು ಮಾಡ್ತೈತಿ, ಇದು ರದ್ದುಪಡಿಸ್ತೈತಿ. ಇಲ್ಲೇನು 1793 ಚಾರ್ಟರ್ ಕಾಯ್ದೆಯಲ್ಲಿ 20 ವರ್ಷ ವಿಸ್ತರಣೆ ಮಾಡಿರ್ತಾರೆ. ನಂತರ 1783ರ ಚಾರ್ಟರ್ ಆ್ಯಕ್ಟ್ ಕಾಯ್ದೆ ಪ್ರಕಾರ ಈ ಏಕಸ್ವಾಮ್ಯವನ್ನು ರದ್ದುಪಡಿಸ್ತಾರೆ. ಆಮೇಲೆ ಮತ್ತೊಂದು ಅಂಶ ಏನಪ್ಪ ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಸಾರ್ವಭೌಮದ ಅಧೀನಕ್ಕೆ ಒಳಪಡಿಸ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಲ್ಲಿ ಬ್ರಿಟಿಷ್ ಸಾರ್ವಭೌಮದ ಅಧೀನಕ್ಕೆ ಒಳಪಡಿಸ್ತಾರೆ. ಮತ್ತೊಂದು ಪ್ರಮುಖ ಅಂಶ ಇಲ್ಲಿ ನಾವು ನೋಡೋದಾದರೆ, ಇವರು ಭಾರತೀಯ ಶಿಕ್ಷಣಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಲು ನಿರ್ದೇಶನ ಮಾಡ್ತೈತಿ. ಈ ಕಾಯ್ದೆ ಪ್ರಕಾರ ಭಾರತೀಯರ ಶಿಕ್ಷಣಕ್ಕೆ ನೀವು ಎಷ್ಟು ರೂಪಾಯಿ ಖರ್ಚು ಮಾಡಬೇಕು ಅಂತಂದ್ರೆ 1 ಲಕ್ಷ ರೂಪಾಯಿ ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ಅಂಥೇಳಿ ಇವರು ನಿರ್ದೇಶನ ಮಾಡ್ತಾರೆ. ಈ ಕಾಯ್ದೆಯ ಮತ್ತೊಂದು ಪ್ರಮುಖ ಲಕ್ಷಣ ಏನಪ್ಪ ಅಥವಾ ಅಂಶ ಏನು ಅಂತಂದರೆ,
ಕ್ರಿಶ್ಚಿಯನ್ ಮಿಷನರಿಗಳಿಗೆ ಭಾರತಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಇದು ಕ್ರಿಶ್ಚಿಯನ್ ಮಿಷನರಿಗಳಿಗೆ ಭಾರತಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಯಾಕೆ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬರಲಿಕ್ಕೆ ಅವಕಾಶವನ್ನು ಕೇಳಿರ್ತಾವಪ್ಪ ಅಂತಂದ್ರೆ, ಭಾರತದಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಭಾರತದಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಈ ಈ ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮತ್ತೊಂದು ಅವಕಾಶ ಏನಪ್ಪ ಅಂತಂದ್ರೆ, ಕ್ರೈಸ್ತ ಮತ ಪ್ರಚಾರ ಮಾಡಲಿಕ್ಕೆ ಇವರಿಗೆ ಅವಕಾಶ ನೀಡ್ತಾರೆ. ಕ್ರೈಸ್ತ ಮತ ಪ್ರಚಾರ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ನೀಡ್ತಾರೆ. ಅದರ ನೆಕ್ಸ್ಟ್ ಮತ್ತೊಂದು 3ನೇ ಚಾರ್ಟರ್ ಆ್ಯಕ್ಟ್ ಯಾವುದಪ್ಪ ಅಂತಂದ್ರೆ 1833ರ ಚಾರ್ಟರ್ ಆ್ಯಕ್ಟ್. 1833ರ ಚಾರ್ಟರ್ ಆ್ಯಕ್ಟ್. ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ, ಇಲ್ಲಿ ಕಂಪ್ನಿ ವ್ಯಾಪಾರ ಏನು ಈಸ್ಟ್ ಇಂಡಿಯಾ ಕಂಪನಿ ಐತಲ್ಲ, ಭಾರತದಲ್ಲಿ ವಾಣಿಜ್ಯ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಆಡಳಿತಕ್ಕೆ ಮಾತ್ರ ಸೀಮಿತ ಆಗ್ತೈತಿ. ಇದು ಆಡಳಿತಕ್ಕೆ ಮಾತ್ರ ಏನಾಗ್ತೈತಿ, ಸೀಮಿತ ಆಗ್ತೈತಿ. ಆಮೇಲೆ ನಾವು ಬಂಗಾಳದ ಗವರ್ನರ್ ಹುದ್ದೆಯನ್ನು 1773ರ ಪ್ರಕಾರ ಏನು ಮಾಡಿದ್ದೀವಿ, 1773ರಲ್ಲಿ ಅದನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂಥೇಳಿ ಮಾಡಿದ್ದೀವಿ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂಥೇಳಿ ಮಾಡಿದ್ದೀವಿ. ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರಾಗಿದ್ರಪ್ಪ ಅಂತಂದ್ರೆ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಆಗಿರ್ತಿದ್ದ. ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಆಗಿರ್ತಿದ್ದ. ಬಟ್ ಇಲ್ಲಿ ಒಂದು ಏನು ಬದಲಾವಣೆ ಮಾಡ್ತಾರಂತಂದ್ರೆ, ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಚೇಂಜ್ ಮಾಡಿ ಏನು ಮಾಡ್ತಾರಂತಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ, ಮರು ನೇಮಕ ಮಾಡ್ತಾರೆ. ಗವರ್ನರ್ ಜನರಲ್ ಇದ್ದದನ್ನು ಏನು ಮಾಡ್ತಾರಂತಂದ್ರೆ ಭಾರತದ ಗವರ್ನರ್ ಜನರಲ್ ಅಂಥೇಳಿ ಮರು ನೇಮಕ ಮಾಡ್ತಾರೆ. ಆ ಪೈಕಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ರಪ್ಪ ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಏನಾಗಿರ್ತಾರಪ್ಪ ಅಂತಂದ್ರೆ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾರೆ. ಈ ಕಾಯ್ದೆಯಲ್ಲಿ ಪ್ರಮುಖ ಅಂಶಗಳಲ್ಲಿ ಮತ್ತೊಂದು ನೋಡೋದಾದ್ರೆ 1835ರಲ್ಲಿ ಇವರು ಸಾರ್ವಜನಿಕ ಶಿಕ್ಷಣ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. 1835ರಲ್ಲಿ ಸಾರ್ವಜನಿಕ ಶಿಕ್ಷಣ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಾರ್ವಜನಿಕ ಶಿಕ್ಷಣ ಮಂಡಳಿಗೆ ಥಾಮಸ್ ಮೆಕಾಲೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಥಾಮಸ್ ಮೆಕಾಲೆ ಅವರನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಇದನ್ನು ಮೆಕಾಲೆ ವರದಿ ಅಂತೂ ಕೂಡ ಕರೀತಾರೆ. ಮೆಕಾಲೆ ವರದಿ ಅಂತಲೂ ಕೂಡ ಕರೀತಾರೆ. ಇವು ಮೆಕಾಲೆ ವರದಿ ಪ್ರಕಾರ ಭಾರತದ ಶಿಕ್ಷಣದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತೊಗೊಂಬರ್ತಾರೆ. ಏನು ಬದಲಾವಣೆಗಳನ್ನು ತೊಗೊಂಬರ್ತಾರಪ್ಪ ಅಂತಂದ್ರೆ, ಭಾರತದಲ್ಲಿ ಶಿಕ್ಷಣ ಮಾಧ್ಯಮ ಯಾವುದಾಗಬೇಕು, ಅದು ಇಂಗ್ಲೀಷ್ ಆಗಬೇಕು ಅಂತ ಹೇಳ್ತಾರೆ. ಭಾರತದಲ್ಲಿ ಶಿಕ್ಷಣದ ಮಾಧ್ಯಮ ಏನಾಗಬೇಕು, ಇಂಗ್ಲೀಷ್ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೆಕಾಲೆ ಅವರನ್ನು ಏನು ಕರಿತೀವಪ್ಪ ಅಂತಂದ್ರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಕರಿತೀವಿ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಕರಿತೀವಿ. ಏನು ಇಂಪ್ಲಿಮೆಂಟ್ ಆಗಿತ್ತು ಅಂತಂದ್ರೆ ಇದೇನು 1813ರಲ್ಲಿ ಶಿಕ್ಷಣಕ್ಕಾಗಿ ಏನು ಮಾಡಿರ್ತಾರೆ, 1 ಲಕ್ಷ ರೂಪಾಯಿಯನ್ನು ಇಟ್ಟಿರ್ತಾರೆ. 1 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿರ್ತಾರೆ. ಈ ಅನುದಾನ ಖರ್ಚು ಮಾಡಿರಂಗಿಲ್ಲ. ಈ ಅನುದಾನವನ್ನು ಏನು ಮಾಡಿರಂಗಿಲ್ಲಪ್ಪ ಅಂತಂದ್ರೆ ಖರ್ಚು ಮಾಡಿರಲ್ಲ. ಯಾಕೆ ಖರ್ಚು ಮಾಡಿರಂಗಿಲ್ಲ ಅಂತಂದ್ರೆ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಹಣ ಮೀಸಲಿಟ್ಟಿತ್ತು. ಆದ್ರೆ ಶಿಕ್ಷಣದ ಪದ್ಧತಿ ಯಾವುದಾಗಬೇಕು ಅನ್ನೋ ಗೊಂದಲ ಇರ್ತೈತಿ. ಶಿಕ್ಷಣದ ಪದ್ಧತಿ ಯಾವುದಾಗಿರಬೇಕು, ಏನು ಆಗಿರಬೇಕು ಅಂತಂದ್ರೆ ಓರಿಯೆಂಟಲಿಸ್ಟ್ ಅಂಥೇಳಿ ಒಂದು ಗುಂಪು ಇರ್ತೈತಿ, ಆಂಗ್ಲಿಸ್ಟ್ ಅಂಥೇಳಿ ಒಂದು ಗುಂಪು ಇರ್ತೈತಿ. ಈ ಓರಿಯೆಂಟಲಿಸ್ಟ್ ಗುಂಪಿನ ಪ್ರಮುಖ ಪ್ರತಿಪಾದನೆ ಏನು ಅಂತಂದ್ರೆ ಇಲ್ಲಿ ಭಾರತದಲ್ಲಿ ದೇಶೀಯ ಶಿಕ್ಷಣ ಕೊಡಬೇಕು ಅಂಥೇಳಿ ಅವರು ಹೇಳಿರ್ತಾರೆ. ಭಾರತದಲ್ಲಿ ದೇಶೀಯ ಶಿಕ್ಷಣ ಕೊಡಬೇಕು ಅಂತ ಹೇಳಿರ್ತಾರೆ. ಈ ಆಂಗ್ಲಿಸ್ಟರ ಪ್ರತಿಪಾದನೆ ಏನಾಗಿರ್ತೈತಿಪ್ಪ ಅಂತಂದ್ರೆ ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಕೊಡಬೇಕು ಅಂಥೇಳಿ ಇವರು ಪ್ರತಿಪಾದನೆ ಮಾಡಿರ್ತಾರೆ. ಈ ಗೊಂದಲದ ನಡುವೆ ಈ ಹಣ ಏನಾಗಿರ್ತೈತಿ, ಇದು ಖರ್ಚಾಗಿರಂಗಿಲ್ಲ. ಈ ಖರ್ಚು ಆಗದೇ ಇರ್ತಕ್ಕಂಥ ಹಣ ಏನು ಮಾಡ್ತಾನಪ್ಪ ಮೆಕಾಲೆ ಅಂತಂದ್ರೆ ಭಾರತದಲ್ಲಿ ಶಿಕ್ಷಣ ಯಾವ ಮಾಧ್ಯಮದಲ್ಲಿ ಕಲಿಸ್ಬೇಕು ಅಥವಾ ಕಲಿಕೆಯ ಮಾಧ್ಯಮ ಯಾವುದಾಗಬೇಕು, ಇಂಗ್ಲೀಷ್ ಆಗಬೇಕು ಅಂಥೇಳಿ ಇದರಲ್ಲಿ ಆ 1 ಲಕ್ಷ ರೂಪಾಯಿ ಹಣನ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಆ 1 ರೂಪಾಯಿ ಹಣನ ಏನು ಮಾಡ್ತಾರಪ್ಪ ಅಂತಂದ್ರೆ ಖರ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶಿಕ್ಷಣ ಅದಕ್ಕೆ ಮೆಕಾಲೆ ಅವರನ್ನು ನಾವೇನು ಕರಿತೀವಿ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತೇಳಿ ನಾವು ಕರೀಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಮತ್ತು ಸಾರ್ವಜನಿಕ ಶಿಕ್ಷಣದ ಪಿತಾಮಹನು ಅಂತೇಳಿ ಕರಿತೀವಿ. ಫಾರ್ ದ ಫಸ್ಟ್ ಟೈಮ್ ಭಾರತದಲ್ಲಿ ಏನಾಗ್ತೈತಿ,
ಶಿಕ್ಷಣವನ್ನು ಸಾರ್ವಜನಿಕಗೊಳಿಸ್ತಾರೆ. ಶಿಕ್ಷಣವನ್ನು ಏನು ಮಾಡ್ತಾರೆ, ಸಾರ್ವಜನಿಕಗೊಳಿಸ್ತಾರೆ. ನಂತರದಲ್ಲಿ ಮತ್ತೊಂದು ಪ್ರಮುಖ ಕಾಯ್ದೆ ಅಥವಾ ಕೊನೆಯ ಚಾರ್ಟರ್ ಆ್ಯಕ್ಟ್ ಯಾವುದಪ್ಪ ಅಂತಂದ್ರೆ ಅದು 1853ರ ಚಾರ್ಟರ್ ಆ್ಯಕ್ಟ್ ಅಂಥೇಳಿ ನಾವು ನೋಡ್ಬೋದು. ಇಲ್ಲಿ 1853ರ ಚಾರ್ಟರ್ ಆ್ಯಕ್ಟ್ ಅಂಥೇಳಿ ನೋಡ್ಬೋದು. ಇದರಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ ಏನು ಅಂಶಗಳದಾವಲ್ಲ ಅವುಗಳನ್ನು ಮಾತ್ರ ನಾ ಇಲ್ಲಿ ಏನು ಮಾಡಕತ್ತೀನಿ, ಚರ್ಚೆ ಮಾಡತ್ತೀನಿ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾತ್ರ ಏನಾಗಬೇಕು, ಅದು ಇಂಪಾರ್ಟೆಂಟ್ ಆಗಿರಬೇಕು, ಅಂಥವುಗಳನ್ನು ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡತ್ತೀನಿ. 1853 ಚಾರ್ಟರ್ ಆ್ಯಕ್ಟ್ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಇಲ್ಲಿ ನಾವೇನು ICS ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಏನು ಮಾಡ್ತೀವಲ್ಲ, ಈ ಸರ್ಕಾರಿ ಸೇವೆಗಳಿಗಾಗಿ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸ್ತಾರೆ. ಇವರು ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಸರ್ಕಾರಿ ಸೇವೆಗಳಿಗಾಗಿ ಏನು ಮಾಡ್ತಾರೆ, ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೊಳಿಸ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ 1786ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಸರ್ಕಾರಿ ಸೇವೆಗಳನ್ನು ಆರಂಭಿಸಿರ್ತಾನೆ. ಸರ್ಕಾರಿ ಸೇವೆಗಳನ್ನು ಏನು ಯಾವ ರೀತಿ ಅವರು ಪ್ರಾರಂಭ ಮಾಡಿರ್ತಾರಂತಂದ್ರೆ ಪ್ರೋತ್ಸಾಹದಾಯಕವಾಗಿ ಅಥವಾ ಪ್ರೋತ್ಸಾಹದ ಆಧಾರದ ಮೇಲೆ ಏನು ಮಾಡಿರ್ತಾರಂತಂದ್ರೆ ಆಯ್ಕೆ ಮಾಡ್ಕೋತಿರ್ತಾರೆ. ಸರ್ಕಾರಿ ಸೇವೆಗಳಿಗೆ ಆಯ್ಕೆ ಮಾಡ್ಕೋಬೇಕಾದ್ರೆ ಇಲ್ಲಿ ಮೆರಿಟ್ ಇರಂಗಿಲ್ಲ, ಬದಲಿಗೆ ಅವರಿಗೆ ಟ್ರೈನಿಂಗ್ ಅಥವಾ ತರಬೇತಿ ಕೊಟ್ಟು ಆಯ್ಕೆ ಮಾಡ್ಕೋತಿರ್ತಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಲಾರ್ಡ್ ಕಾರ್ನ್ ವಾಲಿಸ್ ಅವ್ರನ್ನ ಏನು ಕರೀತಾರಪ್ಪ ಅಂತಂದ್ರೆ ಸಾರ್ವಜನಿಕ ಸೇವೆಗಳ ಪಿತಾಮಹ ಅಂತೇಳಿ ಕರೀತಾರೆ. ಲಾರ್ಡ್ ಕಾರ್ನ್ ವಾಲಿಸ್ ಅವರನ್ನು ಭಾಳ ಇಂಪಾರ್ಟೆಂಟ್, ಸಾರ್ವಜನಿಕ ಸೇವೆಗಳ ಪಿತಾಮಹ ಅಂಥೇಳಿ ಕರಿತೀವಿ ನಾವು ಇವರನ್ನು. ಭಾರತದಲ್ಲಿ ಸಾರ್ವಜನಿಕ ಸೇವೆಗಳ ಪಿತಾಮಹ ಅಂಥೇಳಿ ನಾವು ಕರಿತೀವಿ. ಆದ್ರೆ 1853ರ ಚಾರ್ಟರ್ ಕಾಯ್ದೆ ಪ್ರಕಾರ ಇಲ್ಲೇನು ನಾವು ತರಬೇತಿ ಮೂಲಕ ಆಯ್ಕೆ ಮಾಡೋ ಪ್ರೊಸೆಸ್ ಇರ್ತೈತಲ್ಲ, ಸಿಸ್ಟಮ್ ಅಥವಾ ಪದ್ಧತಿ ಇರ್ತೈತಲ್ಲ, ಇದನ್ನು ಏನು ಮಾಡ್ತಾರಂತಂದ್ರೆ ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಪರೀಕ್ಷೆಗಳನ್ನು ಜಾರಿಗೊಳಿಸ್ತಾರೆ. ಪರೀಕ್ಷಾ ಮೂಲಕ ಏನು ಮಾಡ್ತಾರೆ, ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡೋ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಈ ಕಾಯ್ದೆ ಪ್ರಕಾರ ಈ ಪರೀಕ್ಷೆಗಳಿಗಾಗಿ ಒಂದು ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಏನಪ್ಪ ಅಂತಂದ್ರೆ 1854ರಲ್ಲಿ ಎಲ್ಲಿಪ್ಪ ಅಂತಂದ್ರೆ ಲಂಡನ್ದಾಗ ನಾಗರಿಕ ಸೇವಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ನಾಗರಿಕ ಸೇವಾ ಆಯೋಗ ಸ್ಥಾಪನೆ ಮಾಡಿದ ನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ 1855ರಲ್ಲಿ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತಾರೆ. ಮೊದಲ ಪರೀಕ್ಷೆಯನ್ನು ಯಾವಾಗ ಪ್ರಾರಂಭ ಮಾಡ್ತಾರಪ್ಪ ಅಂತಂದ್ರೆ 1855ರಲ್ಲಿ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಪರೀಕ್ಷೆಗಳಿಗೆ ವಯೋಮಿತಿಯನ್ನು ಅವ್ರೇನು ಮಾಡಿರ್ತಾರೆ, ನಿರ್ಧಾರ ಮಾಡಿರ್ತಾರೆ. ಪರೀಕ್ಷೆಗಳಿಗೆ ವಯೋಮಿತಿಯನ್ನು ನಿರ್ಧಾರ ಮಾಡಿರ್ತಾರೆ. ವಯೋಮಿತಿ ಮಿನಿಮಮ್ ಎಷ್ಟಾಗಿರಬೇಕು, 18 ಆಗಿರ್ಬೇಕು ಅಂತ ಹೇಳಿರ್ತಾರೆ ಅವರು. ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 23. ಪರೀಕ್ಷೆನ ಬರಿಬೇಕಾದ್ರೆ ಮಿನಿಮಮ್ ಏಜ್ ಎಷ್ಟಾಗಿರಬೇಕು, 18 ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಎಷ್ಟಾಗಿರಬೇಕು ಅಂತಂದ್ರೆ ಅದು 23 ಆಗಿರಬೇಕು ಅಂಥೇಳಿ ನಿರ್ಧರಿಸ್ತಾರೆ. ಪರೀಕ್ಷೆಗಳಿಗೆ ಆ ವಯೋಮಿತಿಯನ್ನು ನಿರ್ಧಾರ ಮಾಡ್ತಾರೆ. ಅದರ ನಂತರ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮಹತ್ವದ ಅಂಶ ಏನು ಅಂತಂದರೆ ICS ಪರೀಕ್ಷೆಯನ್ನು ಪಾಸು ಮಾಡಿದ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಅದು ಸತ್ಯೇಂದ್ರನಾಥ್ ಟ್ಯಾಗೋರ್. ICS ಪರೀಕ್ಷೆಯನ್ನು ಪಾಸು ಮಾಡಿರ್ತಕ್ಕಂಥ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ 1864ರಲ್ಲಿ. ಸತ್ಯೇಂದ್ರನಾಥ್ ಟ್ಯಾಗೋರ್ ಯಾರಪ್ಪ ಅಂತಂದ್ರೆ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರ. ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರ ಆಗಿರ್ತಾರೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.